ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇದು ಸಂಗೀತ್ ಮತ್ತು ಮೆಹಂದಿ ಕಾರ್ಯಕ್ರಮದ ಒಂದು ವ್ಲಾಗ್ ಆಗಿರುತ್ತೆ. ನಾಳೆ ನಾಡಿದ್ದು ಹೆಚ್ಚಿಗೆ ನಾನು ತೆಗೆದಿಲ್ಲ. ಮದುವೆ ದಿನದ್ದು ಎರಡೂ ಸೇರಿ, ಅಂದರೆ ಹಿಂದಿನ ದಿನ ರಿಸೆಪ್ಷನ್ನು, ಧಾರೆ ಮುಹೂರ್ತ ಎಲ್ಲ ಸೇರಿ ಒಂದು ವಿಡಿಯೋ ಹಾಕ್ಬೋದು. ಕಾರಣ ನಾವು ತುಂಬ ಬ್ಯುಸಿ ಇದ್ವಿ. ಮದುವೆ ಎಲ್ಲ ಅದು ಜಾತ್ರೆ ಅಂತಲೇ ಹೇಳ್ಬೋದು. ಆ ಜನಜಂಗುಳಿಗೆ ಮಾತಾಡ್ಸೋಕ್ಕೆ ಎಲ್ಲ ಓಡಾಡ್ಕೊಂಡು ನಾವೆಲ್ಲರೂ ಬ್ಯುಸಿ ಇದ್ವಿ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸ್ತೀನಿ. ಅರ್ಚನಾ ರೆಡಿಯಾಗಿ ಕೂತಿದ್ಲು, ಟಯರ್ಡ್ ಆಗಿಬಿಟ್ಟಿದ್ಲು. ಯಾಕಂದರೆ ಮಧ್ಯಾಹ್ನ 2 ಗಂಟೆಯಿಂದ ಮೆಹಂದಿ ಹಾಕಿಸ್ಕೊಳ್ತಾನೆ ಇದ್ಲು. ಇನ್ನು ಕಾಲಿಗೆ ಹಾಕಿರಲಿಲ್ಲ. ಇನ್ನೇನು ಬೀಗರು ಬಂದುಬಿಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸಂಗೀತ್ ಪ್ರೋಗ್ರಾಮ್ಗೆ ಅವರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಆಚೆ ಕಡೆ ಮೆಹಂದಿ ಹಾಕೋರನ್ನ ಒಂದು 4 ಜನನ ಬರಲಿಕ್ಕೆ ಹೇಳಿದರು. ಸೊ ಮನೆಗೆ ಎಷ್ಟು ಜನ ಗೆಸ್ಟ್ ಬರ್ತಾರೋ, ಹೆಚ್ಚು ಕಡಿಮೆ ಅವತ್ತೊಂದು 100 ಜನದ ಮೇಲೆ ಮೆಹಂದಿ ಹಾಕ್ಸ್ಕೊಂಡಿದ್ದೀವಿ. ಅಷ್ಟು ಜನಕ್ಕೂ ಮೆಹಂದಿ ಹಾಕಿಸ್ಬೇಕು ಅಂತ ಅವಳದೊಂದು ಆಸೆ. ಅವಳ ಹಠ ಹಿಡಿದ್ರೆ ಹಾಗೇನೆಲ್ಲ ಹಿಂಗೇ ಮಾಡೋಣ, ಎಲ್ಲರೂ ತುಂಬ ಪ್ರೀತಿ ಎಲ್ಲರ ಮೇಲೂ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿತ್ತು. ಅರ್ಚನಾ ಆ್ಯಂಡ್ ಶರತ್ ಅವ್ರ ಬಗ್ಗೆ, ಅರ್ಚನಾ ಲವ್ಸ್ ಪಲಾವ್, ಶರತ್ ಲವ್ಸ್ ಬಿಸಿಬೇಳೆಬಾತ್. ಆದರೆ ಇಬ್ಬರು ಕಾಂಪ್ರಮೈಸ್ ಆಗಲೇಬೇಕು. ನಾವು ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಾಡಿಸಿದ್ದೀವಿ ಅನ್ನೋ ರೀತಿಯಲ್ಲೇನೋ ಒಂದಿತ್ತು. ತುಂಬ ಚೆನ್ನಾಗಿತ್ತು. ಅದೇ ಫಸ್ಟ್ ಕಾಂಪ್ರಮೈಸ್ ಅವ್ರ ಜೀವನದಲ್ಲಿ ಅಂಥೇಳಿ ಹಾಕಿತ್ತು. ಯಾಕಂದರೆ ಅವತ್ತು ಬೆಣ್ಣೆ ದೋಸೆ ಇತ್ತು. ನಮ್ಮ ದಾವಣಗೆರೆಯ ಬೆಣ್ಣೆ ದೋಸೆ, ಫ್ರೈಡ್ ರೈಸು, ಸ್ವೀಟ್ಸು ಎಲ್ಲ ಇತ್ತು ಅವತ್ತು ನೈಟ್. ಈ ಊಟಕ್ಕೆ ಸಂಗೀತ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡಲಿಕ್ಕೆ ಅಂತ. ಇದು ಸಂಗೀತ ಅರೇಂಜ್ಮೆಂಟ್ಸ್. ಮನೆಯ ಪಕ್ಕದಲ್ಲೇ ನಾವು ಇಷ್ಟು ಸ್ಟೇಜ್ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಬೀಗರು ಇದು ಕೇಟ್ರಿಂಗ್ ಕೊಟ್ಟಿದ್ದರಿಂದ ಅವರು ಕೂಡ ಎಲ್ಲ ಫುಡ್ ಅರೇಂಜ್ ಮಾಡಿ ರೆಡಿಗೆ ಇಟ್ಕೊಂಡಿದ್ರು. ಇನ್ನು ಬೀಗರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಈ ಡೆಕೋರೇಷನ್ನ ಕೆಲವು ತುಣುಕುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಒಂದು ರೌಂಡ್ ಟೇಬಲ್ ಅರೇಂಜ್ಮೆಂಟ್ಸ್ ಇದ್ದಿದ್ದರಿಂದ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ರಿಲೇಟಿವ್ಸು, ಫ್ರೆಂಡ್ಸು. ಮನೆಯಲ್ಲಿ ಎಲ್ರಿಗೂ ಮನೇಲಿ ಜಾಗ ಆಗಲ್ವಲ್ಲ, ಹಾಗಾಗಿ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಾಲಲ್ಲ ಇದು, ಡೆಕೋರೇಷನ್ ಮಾಡಿದ್ರೆ ಆ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಯಾಕೆ ಇವತ್ತು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಏನು ಡೆಕೋರೇಷನ್ ಮಾಡಿಲ್ಲ ಅಂದರೆ, ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡಬೇಕು ಅಂತ ಇವತ್ತು ಫುಲ್ಲು ರೆಡಿ ಜೋಶಲ್ಲಿ. ಹಾಗಾಗಿ ಅಲ್ಲಿ ಏನಾದರೂ ಹಾಕ್ಬಿಟ್ರೆ ಅದು ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಹಾಕ್ಬಿಟ್ಟು ಕೈ ಬಿಟ್ಟಿದ್ದಾರೆ ಇವತ್ತು. ಅಷ್ಟರಲ್ಲಿ ಬಂದರು ಹುಡುಗನ ಕಡೆ. ಎಲ್ಲರೂ ಕೇಳ್ತಾಯಿದ್ರಿ ಹುಡುಗ ಏನು ಮಾಡ್ತಾರೆ, ಹುಡುಗ ಏನು ಅಂತ. ಹುಡುಗ ಎಂಜಿನಿಯರ್, M.Tech ಮಾಡಿದ್ದಾರೆ, ಶರತ್ ಅಂತೇಳಿ. ಬ್ಯಾಂಗ್ಳೂರಲ್ಲಿ ಕನ್ಸಲ್ಟೆಂಟ್ ಆಫೀಸ್ ಕೂಡ ಇದೆ ಅವ್ರದ್ದು. ಸೊ ಮೂಲತಃ ಮಡಿಕೇರಿ ಜಿಲ್ಲೆಯವರು, ಆದರೆ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಅರ್ಚನಾ ಕೂಡ ಎಂಜಿನಿಯರ್. ಹಾಗಾಗಿ ನಾವು ಸ್ವಲ್ಪ ಇಂಜಿನಿಯರ್ನೇ ಪ್ರಿಫರ್ ಮಾಡ್ತಾಯಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಒಳ್ಳೆ ಹೈಟು, ಪರ್ಸ್ನಾಲಿಟಿ, ಅವಳಿಗೆ ಮ್ಯಾಚ್ ಆಗುವಂಥ ಹುಡುಗ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಜೋಡಿ, ಇಬ್ರಿಗೂ ಹೇಳಿ ಮಾಡಿಸಿದಂಥ ಜೋಡಿ. ಅವ್ರ ಕಡೆ ಎಲ್ಲರೂ ಬಂದರು. ಸಂಗೀತಕ್ಕೆ ಬರೋಕ್ಕೆ ಹೇಳಿದ್ವಿ ನಾವು. ಸಂಗೀತ ಆಗಿದ್ದು ನೆಕ್ಸ್ಟ್ ಡೇ ನೈಟ್ ರಿಸೆಪ್ಷನ್, ಅದ್ರ ನೆಕ್ಸ್ಟ್ ಡೇ ಮುಹೂರ್ತ. ಸೊ 1-2 ದಿನ ಮುಂಚೆನೇ ಕರೆಸ್ಕೊಂಡಿದ್ವಿ. ಅವ್ರಿಗೆಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ವಿ ಉಳ್ಕೊಳ್ಳಿಕ್ಕೆ. ಅಶ್ವಿನಿ ಅಕ್ಕನೂ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ, ಬಂದವ್ರನ್ನ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ತುಂಬ ಪರಿಚಯ ಇರೋದ್ರಿಂದ ಇವರೆಲ್ಲರೂ, ನಾನು ಕೂಡ ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಬನ್ನಿ. ಎಲ್ಲರೂ ಸೆಟ್ಲ್ ಆಗಿದ್ದೀರಾ ಅನ್ಕೋತೀನಿ. ಗುಡ್ ಈವ್ನಿಂಗ್. myself Shweta. I'm working as an assistant professor at BIT College and I'm pursuing my PhD also. This is ಅವರ ಸಂಬಂಧಿಕರು ಎಲ್ಲರೂ ಬಂದಿದ್ದಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಪ್ರದೇಶ ಪ್ರಾರಂಭಿಸುತ್ತರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿನ್ನೆಯ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದರ ಜೊತೆಯಲ್ಲಿ ನಿನ್ನೆ ಬಂದಿದ್ದಕ್ಕೆ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮನ ಖುಷಿಯಾಗಿ ಎಂಜಾಯ್ ಮಾಡಿರಿ. ಎಲ್ಲರೂ ಸಹಿತ ಖುಷಿಯಾಗಿ ಎಂಜಾಯ್ ಮಾಡಿ ಸಮಾಧಾನವಾಗಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ನೋ 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 ಸ್ಟಿಲ್ ಮೋರ್, ತುಂಬಾ ಎನರ್ಜಿ ಬೇಕು. ಗುಡ್ ಈವ್ನಿಂಗ್. ನೋಡಿ, ಆಲ್ವೇಸ್ ಗರ್ಲ್ಸ್ ರಾಕ್ಸ್ ಅಂತಾರೆ. ನಾನು ಆಲ್ಮೋಸ್ಟ್ ಜಾಸ್ತಿ ಬರೀ ಹುಡುಗಿಯರನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಆಲ್ ಬ್ಯೂಟಿಫುಲ್ ಲೇಡೀಸ್ ನಾನು ನೋಡ್ಬೋದು. ಸೊ ಇಫ್ ಐ ಸೇ, ಯು ಪೀಪಲ್ ಹ್ಯಾವ್ ಟು ಸೇ ಲೌಡ್ಲಿ ಗುಡ್ ಈವ್ನಿಂಗ್. ಸ್ಟಿಲ್ ಮೋರ್ ಗುಡ್ ಈವ್ನಿಂಗ್. ವೆರಿ ಗುಡ್. ಓಕೆ, ನಾವೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದರೆ, ಕಾರ್ಯಕ್ರಮನ ಶುರು ಮಾಡಿದ್ದು ಈ ಪುಟ್ಟ ಮಕ್ಕಳು ಒಂದು ಡ್ಯಾನ್ಸಿಂದ. ಅವರು ಡ್ಯಾನ್ಸ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಎಲ್ಲ ಹೆಣ್ಮಕ್ಳನ್ನ, ಯಾರೆಲ್ಲ ಸ್ಟೇಜ್ ಮೇಲೆ ಬರಲಿಕ್ಕೆ ಇಂಟ್ರೆಸ್ಟ್, ದಯವಿಟ್ಟು ಬನ್ನಿ ಬನ್ನಿ ಅಂತ
ಆ್ಯಂಕರ್ ಎಲ್ಲರನ್ನೂ ಕರಿತಾಯಿದ್ರು. ಆ್ಯಂಕರ್ ಕೂಡ ಎಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್. ಇಲ್ಲಿ ನೋಡ್ಬೋದು ನೀವು ಪಿಂಕ್ ದುಪಟ್ಟ ಆ್ಯಂಡ್ ಲೆಹಂಗಾ ಹಾಕ್ಕೊಂಡಿದ್ದೀನಲ್ಲ ಗ್ರೀನ್ ಕಲರ್, ಇದು ನಾನು. ಸೊ ಎಂಜಾಯ್ ಮಾಡಿದ್ವಿ ಸಿಕ್ಕಾಬಟ್ಟೆ. ನನ್ನ ಮುಂದೆ ಇರೋದು ನನ್ನ 7ನೇ ಕೋ-ಸಿಸ್ಟ್ರು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಮೂಮೆಂಟ್ಸ್ ಮತ್ತೆ ಸಿಗೋಲ್ಲ. ನಾ ಹೇಳಿದ್ನಲ್ಲ, ಅರ್ಚನನ ಮದುವೆ ಅಂದ್ರೇ ನಮಗೊಂದು ಸಂಭ್ರಮ, ಸಂತೋಷ ಅಂತ. ಹಾಗೆ ನಿನ್ನೆ ಒಂದು ಏನು ಅರಿಶಿನ ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತೆಲ್ಲ ಹಾಕಿದ್ರಿ. ಹೌದು, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಆಕಾರ ಆಮೇಲೆ ಯಾರು ಸ್ಕೂಲಲ್ಲಿ ಇದು ಏನು ಪಾಠ ಮಾಡಿದೆ ಅಂತ. ನಾನು ಕನ್ನಡ ಪಾಠ ಮಾಡಿಲ್ಲ, ನಾನು ಕನ್ನಡ ಟೀಚರಲ್ಲ. ನಾನು ಕನ್ನಡ ಕಲಿಯುವಾಗ ಸರಿಯಾಗಿ ಕಲ್ತಿಲ್ಲ, ಅದು ನನ್ನ ತಪ್ಪೇ, ನನ್ನದೇ ಮಿಸ್ಟೇಕು. ನಾನು ಕನ್ನಡ ಟೀಚರಲ್ಲ, ನಾನು ಮೂಲತಃ ಇಂಗ್ಲೀಷ್ ಟೀಚರು. ಮಾತೃಭಾಷೆನ ತುಂಬ ಚೆನ್ನಾಗಿ ಕಲಿಬೇಕಿತ್ತು. ನೀವು ಹೇಳಿದ್ರು ನಂಬ್ತಿರಲಿಲ್ಲ ಅಂದರೆ ಇಲ್ಲ, ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಹೊಡೆತ ತಿಂದಿರೋದು ನಾನು. ಏನಕ್ಕೆ ಅಂದರೆ ಹ ಮತ್ತು ಅಗೆ ಡಿಫ್ರೆನ್ಸ್. 1 2 3 4. Okay, you people are out. I'm sorry, you can leave. 6 3 6. Okay, song, Moksha song. ಬೇಗ ಒಂದು ಪುಟ್ಟ ಗೇಮ್ನ ಆಡಿಸ್ಬಿಟ್ಟು ನಾವೆಲ್ಲ ಸ್ಟೇಜಲ್ಲಿ ಅಷ್ಟಲ್ಲ ಅರ್ಚನಂದು ಮೆಹಂದಿ ಮುಗೀತು. ಅವಳು ಕೂಡ ಬಂದಳು. ಅಷ್ಟರಲ್ಲಿ ಹುಡುಗ ಬಂದಿದ್ರಲ್ವ, ಅವರಿಬ್ಬರನ್ನು ಸ್ಟೇಜ್ ಮೇಲೆ ಕರೆಸ್ತಾ ಇದ್ದಾರೆ. ಈಗ ಅವ್ರನ್ನ ಇಂಟ್ರೊಡಕ್ಷನ್ ಟು ದ ಆಡಿಯನ್ಸ್. ಈಗ ಅವರಿಬ್ಬರನ್ನು ಹಾಗೆ ಅವ್ರ ತಂದೆ ತಾಯಿ, ಇವ್ರ ತಂದೆ ತಾಯಿ ಎಲ್ಲರೂ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಚೆನ್ನಾಗಿ ಅನ್ನಿಸ್ತು ಇದೆಲ್ಲ. ಯಾಕಂದರೆ ಮದುವೆಗೆ ಮುಂಚೆನೇ ಎಲ್ರಿಗೂ ಅವರ ಪರಿಚಯ ಆದಂಗೆ ಆಯಿತು. ಅವರಿಬ್ಬರ ಬಗ್ಗೆ ಕೇಳ್ತಾಯಿದ್ರು, ಒಬ್ರಿಗೊಬ್ರು ಪರಿಚಯದ ಬಗ್ಗೆ ಕೇಳ್ತಾಯಿದ್ರೆ ಇಬ್ಬರೂ ಅಂದರೆ ನಮ್ಮ ಅರ್ಚನಾ ಸ್ಮಾರ್ಟ್ ಇರೋದ್ರಿಂದ ಅವಳು ಕೆಲವೊಂದೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಲು. ಬಟ್ ಶರತ್ತು ಅವಳ ಬರ್ತ್ ಡೇಟು ಅದೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಲಿಲ್ಲ. ತುಂಬ ಎಲ್ಲ ಕಾಡಿಸ್ತಾಯಿದ್ರು. ಹಾಗೆ ಸಿಕ್ಕಾಪಟ್ಟೆ ಕಸಿನ್ಸ್ ಇರೋದ್ರಿಂದ ಅವಳಿಗೆ ಫುಲ್ಲು ಗಲಾಟೆ ಫಂಕ್ಷನ್ ಇದು. ಇಲ್ಲಿ ಯಾಕೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಂತಂದರೆ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು ಬ್ಯಾಕ್ಗ್ರೌಂಡಲ್ಲಿ, ಕಾಪಿರೈಟ್ ಆಗುತ್ತಲ್ವ. ಹಾಗಾಗಿ ಎಲ್ಲಿ ಮ್ಯೂಸಿಕ್ ಪ್ಲೇ ಆಗಿಲ್ವೋ ಅಲ್ಲಿ ನಾನು ಅದನ್ನು ಹಾಗೆ ಪ್ಲೇ ಮಾಡಿದ್ದೀನಿ, ಇಲ್ಲಾಂದರೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಮಾಡಿದ್ದೀನಿ. ಇದು ಗೇಮ್ ಒಬ್ರನ್ನೊಬ್ಬರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಇಬ್ಬರು ಕೈಯಲ್ಲೂ ಸ್ಲೇಟ್ ಮತ್ತು ಬಳಪ ಕೊಟ್ಟು ಅಂದರೆ ಚಾಕ್ ಕೊಟ್ಟು ಅವ್ರು ಹೇಳಿದ ಕ್ವಶನಿಗೆ ಇಬ್ಬರು ಆನ್ಸರ್ ಮಾಡಬೇಕು. ಅರ್ಚನಾ ಅಂತ ಇದ್ದರೆ ಅರ್ಚನಾ ಅಂತ ಬರೀಬೇಕು, ಶರತ್ ಅಂದರೆ ಶರತ್ ಅಂತ ಬರೀಬೇಕು. ಆ ರೀತಿ ಇತ್ತು. ಚೆನ್ನಾಗಿ ಅನಿಸ್ತು. ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಖುಷಿ ಆಯಿತು. ಹೇಗಿತ್ತು ಅಂದರೆ ಇದು ಅಂಡರ್ಸ್ಟ್ಯಾಂಡಿಂಗ್ ರೌಂಡ್ ಅಲ್ಲ. ಆ್ಯಕ್ಚುಲಿ ಯಾರಿಗೆ ತುಂಬ ಹಠ, ಯಾರು ತುಂಬ ಕೋಪ ಬರುತ್ತೆ, ಈ ಥರ ಎಲ್ಲ ಕ್ವೆಶನ್ ಇತ್ತು. ಓಕೆ, ಇಬ್ಬರದು ಆ್ಯಂಕರ್ ಮಾತ್ರ ತುಂಬ ಚೆನ್ನಾಗಿ ಎಂಗೇಜ್ ಮಾಡಿದ್ರು ಆ ಕಾರ್ಯಕ್ರಮನ ಪೂರ್ತಿ ಅಂತಲೇ ಹೇಳ್ಬೋದು. ಕ್ವೆಶ್ಚನ್ ಇಸ್ ಮ್ಯಾಮ್ ಡೇಟ್ ಆಫ್ ಬರ್ತ್. ಹೀಗೆ ಗೇಮ್ ಆಡಿಸ್ತಾ ಒಂದಷ್ಟು ಹೊತ್ತು ಹೋಗಿದ್ದು ನಮಗೂ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ಎಂಗೇಜ್ ಮಾಡಿದ್ರು ಅಂತಲೇ ಹೇಳ್ಬೋದು ಕಾರ್ಯಕ್ರಮನ. ನೀವಾ ಸರ್ ಮೇಡಮ್ ಆಡಿಸಿ ಆನ್ಸರ್ ಬರೀಬೇಕು. ನೀವು ಹಂಗೆ ಎಲ್ಲ ಕ್ವಶನ್ಸ್ ಬರೆದ್ಬಿಟ್ಟೆ ನನಗೆ ನಮ್ಮ ಇಂಜಿನಿಯರ್ ಮೇಡಮ್ ನಾ ದೀರ್ಘ ಅಂತ ಹೇಳಕ್ಕೆ ಥ್ಯಾಂಕ್ ಯು. ಹಾಂ, ತುಂಬ ಯಾರಿಗೆ ಪೇಷಂಟ್ ಜಾಸ್ತಿ, ಯಾರಿಗೆ ಬೇಗ ಕರೆಕ್ಟ್ ಆದರೆ ಮಾರ್ಕ್ಸ್ ಕೊಡೋಣ, ಇಲ್ಲಾಂದ್ರೆ ಇಲ್ಲ. ಸರ್ ಇಟ್ಕೊಳ್ಳಿ. ಹೌದೌದು ಸರ್, ನಾನು ನೀನು ಅಂತ ಬರೆಯಂಗಿಲ್ಲ, ಶರತ್ ಅಂತ ಬರೀಬೇಕು, ಇಲ್ಲ ಅರ್ಚನಾ ಅಂತ ಬರೀಬೇಕು. ನೀವು ಮೇಡಮ್ ಅಂತ ಬರೆದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ಆಯ್ತಾ? ಓಕೆ, ಎವ್ರಿ ಡೇ ಹೂ ಸೇಸ್ ಐ ಲವ್ ಯು ಫಸ್ಟ್. ಅವಳು ಹಠ ಸ್ವಭಾವ ಇದೆ ಅಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು. ನಾನೇನು ಹೇಳ್ತೀನಿ ಮೇಡಮ್ ಅಂದರೆ, ನನ್ನ ಮಗಳು ಅಂತ ಹೇಳಲ್ಲ, ಯಾವುದೇ ಹೆಣ್ಮಕ್ಳು ತಂದೆ ತಾಯಿ ಮನೆಗೆ ಜೊತೆಗೆ ಕೊಟ್ಟ ಮನೆಗೆ ಹೆಸರು ತರಬೇಕಂತ ಒಂದೇ ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬೆಳಗ್ಗೆ 6:55 ಮೇಡಮ್, ಶುಕ್ರವಾರ 24/1/1997. ಅವ್ರಿಗೆ ತುಂಬಾ ಇಷ್ಟ ಆಗಿರೋ ಫುಡ್ ಪಲಾವ್. ಅವ್ರಿಗೆ ತುಂಬಾ ಇಷ್ಟ ಆಗಿರೋ ಕಲರು
ಅವಳು ಇಂಥ ಕಲರ್ ಅಂತಲ್ಲ ಮೇಡಮ್, ಈಗ ಒಂದು ಕಲರ್ ಸೆಲೆಕ್ಷನ್ ಮಾಡ್ಕೊಂಡಿರ್ತಾಳೆ, ಮತ್ತೆ ಆ ಸೆಲೆಕ್ಷನ್ ಇನ್ನೊಂದು ಕಲರ್ ಸೆಲೆಕ್ಷನ್. ಅಲ್ಲ, ಒಂದು ಕಲರ್ ಸ್ಪೆಸಿಫಿಕ್ ಆಗಿ ಯಾವುದು ಇಲ್ಲ. ಪಿಂಕ್ 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 ಪಿಂಕ್. ಓಕೆ ಮೇಡಮ್, ತಾಯಿಗೆ ಎಲ್ಲ ಗೊತ್ತಿರುತ್ತೆ ಮಗಳ ಬಗ್ಗೆ. ಸೊ ನೀವು ನನಗೆ ಮಗಳ ಬಗ್ಗೆ ಬೇಡ, ಇವತ್ತು ನೀವು ಅಳಿಯನ ಬಗ್ಗೆ ಹೇಳಬೇಕು ಪ್ಲೀಸ್. ನಿಮ್ಮ ಅಳಿಯ ಮಾಡ್ಕೊಡಿ. ಇಲ್ಲಿ ಹೇಳಿ, ನೀವು ಎಷ್ಟು ಇದ್ದೀರಾ, ನಿಮಗೆ ಏನು ಗೊತ್ತಿದೆ ಅಷ್ಟೇ ಹೇಳಿ ಅಮ್ಮ ಪ್ಲೀಸ್. ಅದನ್ನೇ ಹೇಳಿ ಮ್ಯಾಮ್, ಅದನ್ನೇ ಹೇಳಿ. ಓಕೆ, ಹಂಗಾರೆ ಅರ್ಚನಾ ಮ್ಯಾಮ ಜಾಸ್ತಿ ಮಾತಾ ಸರ್ ಮತ್ತೆ. ಓಕೆ ಮೇಡಮ್, ಅರ್ಚನಾ ಮ್ಯಾಮ್ ಬಗ್ಗೆ ಹೇಳಿ. ಇಲ್ಲ, ನಾನು ಅರ್ಚನಾ ಮೇಡಮ್ ಬಗ್ಗೆ ಹೇಳಿ. ಹಾಂ, ಓಕೆ ಓಕೆ ಡನ್. ಅಷ್ಟರಲ್ಲಿ ಅವರಿಗೆಲ್ಲ ಒಂದು ಫ್ಯಾಮಿಲಿ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರು ಆಂಕರು. ನಮ್ಮ ಅಕ್ಕ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ರು. ಬಟ್ ಪಾಪ ಇವ್ರು ಏನ್ ಮಾಡ್ತಾರೆ, ಒಂದು ಸರ್ಕಲ್ ಹಾಕಿದ್ರು, ಹಾಕ್ಬಿಟ್ಟೆಲ್ಲ ಅವ್ರ ಜಾಗಕ್ಕೆ ಹೋಗಿ ಕುತ್ಕೊಂಡ್ರು. ಹೀಗೆ ಅಲ್ಲಿ ಇದ್ದ ಪ್ರತಿಯೊಬ್ಬರಿಗೂ ಒಂದು ಆಪರ್ಚುನಿಟಿ ಅಂತ ಇತ್ತು ಅವರ ಖುಷಿಯನ್ನ ವ್ಯಕ್ತಪಡಿಸ್ಲಿಕ್ಕೆ, ಎಲ್ರ ಜೊತೆ ಹೊಂದ್ಕೊಂಡು ಮಾಡ್ಲಿಕ್ಕೆ. ಅಷ್ಟರಲ್ಲಿ ಅರ್ಚನಾ ಮತ್ತೆ ಭಾವ ನಿನ್ನಂತ ಅಪ್ಪ ಇಲ್ಲ ಈ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ಇದು ಗ್ರೂಪ್ ಡ್ಯಾನ್ಸ್ ಕೂಡ ಇದೆ ಆಮೇಲೆ. ಬಟ್ ಅರ್ಚನಾ ತುಂಬಾ ಎಮೋಷನಲ್ ಆಗ್ಬಿಟ್ಲು. ಆ ತುಂಬಾ ಹತ್ಕೊಂಡು ಥ್ಯಾಂಕ್ ಯು ಪಪ್ಪ ಅಂತ ಹೇಳಿ ಸಮಾಧಾನ ಕೂಡ ಮಾಡಿದ್ದಾಯ್ತು. ಆ ಮೂಮೆಂಟ್ ಹಾಗೆ ಅಲ್ವಾ, ಎಲ್ರಿಗೂನು ಅನ್ಸುತ್ತೆ. ಇನ್ನೇ ನಾನು ಹೊರಟೋಗ್ತೀನಿ ಅಂತ ಅನ್ನುವಾಗ ತುಂಬಾ ದುಃಖ ಆಗತ್ತೆ. ಅವಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ನಾವ್ಯಾರು ಮ್ಯಾಚ್ ಮಾಡಕ್ಕಾಗಲ್ಲ. ಪಾಪ ಅವಳೇ ಎಲ್ರಿಗೂ ಹೊಂದ್ಕೊಂಡು ನಮಗ್ ಸ್ಟೆಪ್ ಬರ್ದೇ ಇರೋರ್ ಜೊತೆಗೆಲ್ಲ ಒಂದೊಂದೇ ಸ್ಟೆಪ್, ಎರಡೆರಡೇ ಸ್ಟೆಪ್ ಹಾಕ್ತಾ ಇದ್ಲು. ತುಂಬಾ ಸಂತೋಷ ಅನ್ಸ್ತಿತ್ತು ನೋಡ್ಲಿಕ್ಕೆ. ಈ ಮೂಮೆಂಟ್ ಅಂತೂ ನಾವು ಕೂಡ ಎಲ್ರು ಎಮೋಷನಲ್ ಆದ್ವಿ. ಹಾಗೆ ಇಲ್ಲಿ ಶರತ್ ಅವ್ರಿಗೂ ಜಾಯಿನ್ ಆಗ್ಲಿಕ್ಕೆ ಹೇಳ್ತಾ ಇದಾರೆ ಆಂಕರು. ಬಟ್ ಪಾಪ ಅವ್ರು ತುಂಬಾ ನಾಚ್ಕೊಂಡು ಅವ್ರೇನ್ ಜಾಯಿನ್ ಆಗ್ಲಿಲ್ಲ. ಈ ಮೂಮೆಂಟ್ ವೆರಿ ಸ್ಪೆಷಲ್. ಈಗ ಅರ್ಚನಾ ಮ್ಯಾಮ್ ಏನೋ ಒಂದು ಹೇಳ್ಬೇಕಂತೆ ಮ್ಯಾಮ್ ಪ್ಲೀಸ್. ಅವಳು ಕೆಳಗಡೆ ಕುತ್ಕೊಂಡು ನೀಲ್ ಡೌನ್ ಮಾಡಿ ಥ್ಯಾಂಕ್ ಯು ಪಪ್ಪ ಅಂತ ಹೇಳಿದಾಗ ತುಂಬಾ ಹತ್ತು ಬಿಟ್ಲು. ಹಾಗೆ ನಮ್ ಭಾವ ಮತ್ ಇನ್ನೊಂದ್ ನಿಮಿಷ ನಿಂತ್ಕೊಂಡ್ರೆ ಅವರು ಕೂಡ ಹತ್ ಬಿಡ್ತಾರೆ ಅಂತ ಹೊರಟೋಗ್ಬಿಟ್ರು. ಹೀಗಿತ್ತು, ಚೆನ್ನಾಗಿತ್ತು, ತುಂಬಾ ಸ್ಪೆಷಲ್ ಆಗಿತ್ತು ಆ ಮೂಮೆಂಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಮಕ್ಕಳೆಲ್ಲ ಒಂದಷ್ಟು ಡ್ಯಾನ್ಸ್ ನ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ರು. ಆ ತುಂಬಾ ಅಂದ್ರೆ ತುಂಬಾ ಸಾಂಗ್ಸ್ ನ ರಿಮಿಕ್ಸ್ ಮಾಡಿ ಇಟ್ಕೊಂಡಿದ್ರು. ಚೆನ್ನಾಗ್ ಮಾಡಿದ್ರು ಮಾತ್ರ. ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ನಮ್ಗೂ ಹೇಳಿದ್ರು ಎಲ್ರು ಬನ್ರಿ, ಎಲ್ರು ಪ್ರಾಕ್ಟೀಸ್ ಮಾಡೋಣ ಅಂತ. ಬಟ್ ನಾವ್ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಅಂತ ಇನ್ನೇನ್ ದಾವಣಗೆರೆಗೆ ನಾನು ಹೋಗ್ಲಿಲ್ಲ, ಅದಾಗ್ಲಿಲ್ಲ ಅನ್ಕೊಂಡು ಅದ್ ಮಾಡಕ್ ಹೋಗ್ಲೇ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ನಾನ್ ನಾಚ್ಕೊಳ್ಳೋದೆಲ್ಲ ಸುಳ್ಳು. ಬಟ್ ಬಂದ್ರೆ ಕಾನ್ಫಿಡೆಂಟ್ ಆಗಿ ಚೆನ್ನಾಗ್ ಮಾಡ್ಬೋದು, ಬರ್ದೇ ಇದ್ದಾಗ ಇನ್ನೇನ್ ಮಾಡೋದಲ್ವಾ. ಇಲ್ಲಿ ಎಲ್ಲಾ ಹುಡುಗಿರು ಸೇರ್ಕೊಂಡು, ಅಂದ್ರೆ ಆ ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅವ್ರು ಕೂಡ ಒಂದ್ ಪರ್ಫಾರ್ಮೆನ್ಸ್ ಕೊಟ್ರು. ಆ ಯಾವ್ದು ಲೇಜ ಲೇಜ, ಓಕೆ, ಆ ಹಾಡಿಗೆ ಮಾಡಿದ್ರು, ತುಂಬಾ ಚೆನ್ನಾಗೇ ಮಾಡಿದ್ರು. ಆ ಇನ್ನೊಂದು ಡೋಲಿ ಸಜಾ ಕೆ ರಖ್ನಾ GDLJದು, ಅದು ಒಂದ್ ಸಾಂಗಿಗೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲದೆ ಕಾಪಿರೈಟ್ ಆಗತ್ತೆ ಅನ್ನೋ ಒಂದ್ ಕಾರಣಕ್ಕೆ ನಾನು ಸಾಂಗ್ಸ್ ಹಾಕ್ತಾ ಇಲ್ಲ. ಸೊ ನೀವು ಬರೀ ನನ್ ಮಾತೇ ಕೇಳಿಸ್ಕೊತಾ ಇರ್ಬೇಕಾಗತ್ತೆ. ಹಾಗೆ ಬೋರ್ ಆದ್ರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ನಾನ್ ಕಾಮೆಂಟ್ರಿ ಕೊಡದೇ ಇದ್ರೆ ಅಥವಾ ನಾನು ಹೇಳದೇ ಇದ್ರೆ ನಿಮ್ಗೂ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಅನುರಾಗದ ರಾಗಮಾಲೆ ನಿಮ್ಮದಾಗಲಿ, ಅಪಸ್ವರದ ಜಾಯಿಯಿಂದ ಕಾಡಲಾಗಲಿ, ಶ್ರುತಿಯೊಡನೆ ಸ್ವರಗಾನ ಲೀನವಾಗಲಿ, ಶುಭ ಗೀತೆ ಬೆರೆಯಲಿ, ಮಂಗಳದಾಯಿ ಸುದಿನ ಮಧುರವಾಗಲಿ.
ಅರ್ಚನಾಳ ಸೋದರತ್ತೆ ಅಂದ್ರೆ ನಮ್ಮ ಮನೆಯವರ ಅಕ್ಕ ಅವರು ಒಂದು ಹಾಡನ್ನ ಹೇಳಿದ್ರು. ಅದಂತೂ ಭಾರಿ ಸ್ಪೆಷಲ್ ಅನ್ಸ್ತು ನಮ್ಗೆಲ್ಲ. ಆ ಒಂದು ನಾವು ಒಂದು ಸರ್ಪ್ರೈಸ್ ಅಂತ ಅನ್ಸ್ತು. ನಾವ್ ಯಾರು ಗೆಸ್ ಮಾಡಿರ್ಲಿಲ್ಲ ಹಾಡ್ ಹೇಳ್ತಾರೆ ಅಂತ. ಮೈಕ್ ಕೊಟ್ಟ ತಕ್ಷಣ ಹಾಡ್ ಹೇಳೋದು ತುಂಬಾ ಸಂತೋಷ ಅನ್ಸ್ತು. ಹಾಗೆ ಇಲ್ಲಿ ನೋಡಿ ಒಂದ್ ಸ್ಟೆಪ್ ಹಾಕಿಸ್ತಾ ಇದಾರೆ. ಅವ್ರಿಗೆ ಮಾಡಕ್ ಬರ್ತಾ ಇಲ್ಲ, ಅರ್ಚನೆ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿದ್ಲು. ಎಲ್ರು ಸೇರ್ಕೊಂಡು ಒಂದ್ ಸ್ಟೆಪ್ ನ ಫೈನಲಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಷ್ಟ್ರಲ್ಲಿ ನೋಡಿ ಎಲ್ಲಾ ಅಪ್ಪಂದ್ರು ಮಕ್ಕಳು, ಹೆಣ್ಮಕ್ಳು ಮತ್ತೆ ಅವ್ರ ಅಪ್ಪಂದ್ರ ಜೊತೆಗೆ ಬಂದು ಸ್ಟೇಜ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್. ಈಗ ನಿನ್ನಂತ ಅಪ್ಪ ಇಲ್ಲ, ಇವಾಗ ಈಗ ಎಲ್ರು ನಮ್ ಮನೆಯವ್ರ ಡ್ಯಾನ್ಸ್ ನೋಡಿ, ನಮ್ ಮನೆಯವ್ರಿಗೂ ಡ್ಯಾನ್ಸ್ ಬರಲ್ಲ, ನಮ್ ಭಾವನ್ಗೂ ಡ್ಯಾನ್ಸ್ ಮಾಡೋದು ಬರಲ್ಲ. ಅರ್ಚನನ್ ಜೊತೆ ಸುಮ್ನೆ ಎಲ್ಲರೂ ಆ ಕಡೆ ಈ ಕಡೆ ಅವಳಿಗೆ ಮ್ಯಾಚ್ ಮಾಡ್ಕೊಂಡು ನಿಂತಿದ್ದಾರೆ. ನಮ್ಮ ಭಾವ ಇನ್ 7ನೇ ಭಾವ ಇದಾರೆ, 5ನೇ ಭಾವ ಇದಾರೆ, ನಮ್ಮ ಮನೆಯವ್ರು ಇದಾರೆ. ಅವತ್ತೇನ್ ಎಷ್ಟ್ ಜನ ಇದ್ರು ಅಲ್ಲಿ ಸೇರ್ಕೊಂಡಿದ್ರು ಅಷ್ಟ್ ಜನನು ಸ್ಟೇಜ್ ಮೇಲೆ ಇದ್ದಾರೆ. ಅದೇ ಹೇಳದಲ್ಲ, ಎವ್ರಿಥಿಂಗ್ ವಾಸ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಮೊಮೆಂಟು ನಾವು ಚೆರಿಷ್ ಮಾಡುವಂತ ಮೊಮೆಂಟ್ಸೇ. ಇದೆಲ್ಲ ಅವಳನ್ನ ಖುಷಿ ಪಡ್ಸೋಕೆ, ಅವಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೀವಿ, ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಎಲ್ರು ಮನಸ್ಫೂರ್ತಿಯಾಗಿ ಕಳೆದಂತ ಮೊಮೆಂಟ್ಸ್ ಇದೆಲ್ಲ. ತುಂಬಾ ಲೈಫ್ ಟೈಮ್ ಚೆರಿಷ್ ಮಾಡ್ಕೊಳ್ಳುವಂತ ಮೂಮೆಂಟ್ಸ್ ಇದೆಲ್ಲ. ಆ ನಿಮ್ಗೆ ನೋಡುವಾಗ ಅದು ಎಮೋಷನ್ಸ್ ಅರ್ಥ ಆಗಲ್ಲ. ಹಾಗೆ ಇಲ್ಲಿ ಹಾಡು ಸಂತೋಷಕ್ಕೆ ಈ ಸಾಂಗ್ ಶಂಕರ್ ನಾಗ್ ಅವರ ಡ್ಯಾನ್ಸ್ಗೆ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ನಮ್ಮ ಹೊಸ ಬೀಗ್ರು ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಅಚ್ಯುತ್ಗೆ ಹೆಣ್ ಕೊಡೋ ಮಾವ, ಅಂದ್ರೆ ಹುಡ್ಗಿ ತಂದೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಎಷ್ಟ್ ಚೆನ್ನಾಗ್ ಮಾಡಿದ್ರು ಅಂದ್ರೆ ನಾವೆಲ್ಲ ವಿವರ್ ಅಮೇಸ್ಡ್. ಮಾತ್ರ ಅವ್ರ ಡ್ಯಾನ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟ್ ಚೆನ್ನಾಗ್ ಮಾಡಿದ್ರಲ್ಲ. ಈ ಏಜ್ ಅಲ್ಲಿ ಅವ್ರ ಸ್ಪೋರ್ಟಿವ್ನೆಸ್ ನಿಜವಾಗ್ಲೂ ಆ ಜನರ ಮುಂದೆ ನಾಚ್ಕೊಳ್ದೆ ತುಂಬಾ ಖುಷಿ ಆಯ್ತು. ಅದನ್ನ ನಾನ್ ನಿಮ್ ಜೊತೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು, ಅರ್ಚನಾಂದು ಮದ್ವೆ ಫಿಕ್ಸ್ ಆಗಿ ಅಂತ ಆದಾಗಿ ನಾನು ಅಂದ್ರೆ ಕಾರ್ಯಗಳೆಲ್ಲ ಶುರು ಆಯ್ತಲ್ಲ, ದೇವ್ರ ಕಾರ್ಯ ಅದೆಲ್ಲ ಜನ ಎಲ್ಲ ಸೇರ್ಕೊಳಕ್ ಶುರು ಮಾಡೋದಲ್ಲ. ಅವಳು ಇನ್ನ ಗಂಡನ ಮನೆಗೆ ಹೊರಟೋಗ್ಬಿಡ್ತಾಳೆ ಅನ್ನೋ ಒಂದ್ ಕಾರಣಕ್ಕೆ ಪ್ರತಿ ಒಂದು ಹೊತ್ತಲ್ಲಿ ಒಬ್ಬೊಬ್ರು ಊಟ ಮಾಡಿಸ್ತಾ ಇದ್ವಿ. ಅಂದ್ರೆ ಎಲ್ರದ್ದು ಟರ್ನ್ ಒಬ್ರಾದ್ಮೇಲೆ ಅವ್ರಮ್ಮ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಈ ರೀತಿ ಎಲ್ರು ಟರ್ನು. ನಾನು ಕೂಡ ಒಂದಿನ ಊಟ ಮಾಡಿಸ್ದೆ, ನಂದು ಮುಗ್ದಿತ್ತು ಟರ್ನು. ನಮ್ ಮನೆಯವ್ರು ಸಿಕ್ಕೇ ಇರ್ಲಿಲ್ಲ. ಇನ್ನ ಈ ಸಂಗೀತ ಏನಿತ್ತು, ಈ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿದ್ಮೇಲೆ ರಾತ್ರಿ ಊಟದ ಟೈಮಲ್ಲಿ ನಮ್ಮ ಮನೆಯವ್ರ ಕೈಲಿ ಊಟ ಮಾಡಿಸ್ಕೊಂಡ್ಲು. ಆ ಬಹುಶಃ ಇವ್ರದೇ ಲಾಸ್ಟ್ ಟರ್ನ್ ಅನ್ಸುತ್ತೆ ನಮ್ಮ ಮನೆಯವ್ರದ್ದು. ಅದಕ್ ಮುಂಚೆ ಎಲ್ರದ್ದು ಆಗಿತ್ತು, ಇವ್ರು ಸಿಕ್ಕೇ ಇರ್ಲಿಲ್ಲ. ಯಾಕಂದ್ರೆ ನಾವ್ ಇಲ್ಲಿ ಇರ್ತೀವಿ, ಅಲ್ಲಿ ಹೋಗಿದ್ದು, ಆಮೇಲೆ ಇವ್ರು ಊರಿಗೂ ಓಡಾಡ್ತಾ ಇದ್ರು, 5 ದಿನ ಅಲ್ಲಿ ಇರಕ್ ಆಗಲ್ಲ ಅಂತ ಹೇಳಿ. ಹಂಗಾಗಿ ಸಿಕ್ಕಿರ್ಲಿಲ್ಲ. ಅದೆಲ್ಲದು ಆ ಎಲ್ಲಾ ಮೊಮೆಂಟ್ಸ್ ಅನ್ಸ್ಕೊಂಡ್ರೆ ನಿಜವಾಗ್ಲು ಒಂದು ಎಮೋಷನಲ್ ಮೂಮೆಂಟ್ಸ್ ಅಂತಾನೆ ಅನ್ಸುತ್ತೆ. ಈ ವಿಡಿಯೋ ನೋಡ್ತಾ ಇದ್ರೆ ಅವಳಿಗೂ ಕೂಡ ಒಂದು ದುಃಖ ಅಂತ ಅನ್ಸ್ಬೋದು. ಬಟ್ ನಿಮ್ಗೆ ನೋಡೋರ್ಗೆ ಅನ್ಸುತ್ತೆ ಇಷ್ಟು ದೊಡ್ಡ ಹುಡುಗಿ ಅಂತ ನಿಮಗೆ ಅನ್ಸುತ್ತೆ. ಬಟ್ ನಮ್ಗೆಲ್ಲರಿಗೂ ಅವಳ ಮಗಳೇ ಅಲ್ವಾ. ಅವಳು ಎಷ್ಟು ದೊಡ್ಡವಳಾದ್ರೂ ಆ ಎಮೋಷನಲ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಎಲ್ರ ನಡುವೆ. ಆ ಮೂಮೆಂಟ್ಸ್ ನ ನೀವು ನೋಡಿ. ನೋಡಿ ನೈಟ್ ಅದೇ ಬೆಣ್ಣೆ ದೋಸೆ ಮಾಡ್ಸಿದ್ರು, ಬೆಣ್ಣೆ ದೋಸೆ, ಫ್ರೈಡ್ ರೈಸು, ಸ್ವೀಟ್ಸು ಎಲ್ಲ ಮಾಡ್ಸಿದ್ರು. ಈಗ ಅಲ್ಲಿದ್ದವರೆಲ್ಲ ಅಣಗಿಸ್ತಾ ಇದ್ರು, ಇವತ್ತೊಂದಿನ ತಿನ್ಸ್ಕೊ ನಾಳೆಯಿಂದ ಶರತ್ ಕೈಲಿ ತಿನ್ಸ್ಕೊಳಂತೆ ಅಂತ. ನಮ್ ಮನೆಯವ್ರು ಏನ್ ಮಾಡಿದ್ರು, ಪಕ್ಕದಲ್ಲಿ ಅಳಿಯ ಏನ್ ಅನ್ಕೋತಾರ ಅಂತ ಅವ್ರಿಗೂ ಒಂದ್ ತುತ್ತು ತಿನ್ಸಿದ್ರು. ಆಮೇಲೆ ಅಚ್ಚು ತುಕ್ಕರ್ದು ಒಂದ್ ತುತ್ತು, ಹೊಸ ಸೊಸೆಗೂ ಒಂದ್ ತುತ್ತು, ಹಿಂಗೆ ಅವ್ರು ಕುತ್ಕೊಂಡು ಎಲ್ರಿಗೂ ಊಟ ಮಾಡಿಸ್ದಂಗ ಆಯ್ತು ಅವತ್ತು. ಚೆನ್ನಾಗ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ರು. ಹಿಂಗೆ ಅವಳಿಗೆ ಮಾತ್ರ ಹಿಂಗೆ ಒಂದ್ ತುತ್ತು ತಿನ್ಸ್ತೀವಿ ಅಂತಲ್ಲ, ಪ್ರತಿಯೊಬ್ರು ಒಂದೊಂದು ಹೊತ್ತಲ್ಲಿ ಕಂಪ್ಲೀಟ್ ಊಟ ಮಾಡಿಸಿದೀವಿ ಅವಳಿಗೆ. ಅವಳು ಬಹುಶಃ ಸುಮಾರು ದಿನಗಳಿಂದ ಅವಳ ಕೈಯಾರೆ ಊಟನೇ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಆ ಎಲ್ರುನು ಪ್ಯಾಂಪರಿಂಗ್ ಅಂತಲ್ಲ, ಎಲ್ರು ಅಷ್ಟು ಮಿಸ್ ಮಾಡ್ಕೊಳ್ತೀವಿ ಅಥವಾ ಅಷ್ಟು ಹಚ್ಕೊಂಡಿದೀವಿ ಅಂತ ಹೇಳ್ಬೋದು. ಅವರು ಶರತ್ ಊಟ ಮಾಡ್ತಾ ಇದ್ರು ಪಕ್ಕದಲ್ಲಿ. ನಮ್ಮ ಮನೆಯವರು ಮತ್ತೆ ಇವಳಿಗೆ ತಿನ್ಸಕ್ ಕುತ್ಕೊಂಡು ಅವ್ರೇನ್ ಅನ್ಕೋತಾರ ಅಂತ ಅವ್ರಿಗೂ ಒಂದ್ ತುತ್ತು ತಿನ್ಸಿದ್ರು. ಇದು ನಮ್ಮ ಮನೆಯ ಮದ್ವೆಯ ಕೆಲವು ತುಣುಕುಗಳು. ಇನ್ನ ನಾಳೆ ರಿಸೆಪ್ಷನ್ ದಾರೇಮ್ ಅವ್ರದ್ದು ಎರಡೂ ಸೇರಿ ಒಂದು ವ್ಲಾಗ್ ಮಾಡ್ತೀನಿ ನಾನು. ನೀವು ನೋಡ್ತೀರಾ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವಿಡಿಯೋಸ್ ನ ಶೇರ್ ಮಾಡಿ. ಮದ್ವೆ ಸಂಭ್ರಮ ಇಲ್ಲಿಗೆ ಮುಗೀತು. ಹಾಗೆ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ, 2 ಫಂಕ್ಷನ್ಸ್. ಯಾರ್ದು ಏನು ಎತ್ತ ನೀವು ನೋಡ್ತೀರಾ, ಡೆಫಿನೆಟ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಈವೆಂಟ್ ಮಾಡೋ ಪ್ಲಾನ್ಸ್ ಇದೆ, ಅದೇನಾದ್ರು ಫಿಕ್ಸ್ ಆದ್ರೆ ನಿಮ್ಗೆ ನಿಜವಾಗ್ಲೂ ತಿಳಿಸ್ತೀನಿ. ತುಮಕೂರಲ್ಲಿ ಮಾಡುವಂತ ಒಂದು ಉದ್ದೇಶ ನಮ್ಗಿದೆ. ಬಟ್ ಎಲ್ಲ ಜಾಗ ಸಿಗೋದಾಗ್ಲಿ, ಅಲ್ಲಿದೆಲ್ಲ ಅರೇಂಜ್ಮೆಂಟ್ಸ್ ಅನುಕೂಲ ಕರೆಕ್ಟ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಈ ಸಲ ಕನ್ಫರ್ಮ್ ಆಗಿ
ಅದು ನಾವು ಮಾಡ್ತೀವಿ ಅಂತ ನಿಮ್ಗೆ ಹಂಚ್ಕೋತೀನಿ. ವಿಡಿಯೋಸ್ ಇಷ್ಟ ಆಗ್ತಾ ಇದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.